ಶಾವಿಗೆ ಉಪ್ಪಿಟ್ಟು. ಬೇಡ ಬೇಡ ಬೇಡ. ನಾನು ಕ್ಯಾಮ್ರಾಮ್ಯಾನು, ಎಡಿಟ್ರು, ಅದಕ್ಕೆ ವಿಡಿಯೋ ಏನಕ್ಕೆ ಅಷ್ಟೊಂದು ಅಫೆಂಡ್ ಆಗ್ತಾ ಇದ್ದೀರಾ? ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ? ನನಗೆ 30 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನೋಡಿ. ಸುಮ್ಮನಿರು. ಇಲ್ಲಿ ನೋಡುವ ಮಾಡದಂತೆ ನೀನು ಸೂಪರ್ ಆಗಿ ಮಾಡ್ತಾರೆ. ಸೂಪರ್ ಆಗಿ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನೆನ್ನೆ ವಿಡಿಯೋ ಹೇಗಿತ್ತು? ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಏನಂತಂದರೆ, ಅಮ್ಮ ಏನಮ್ಮ ಬ್ರೇಕ್ಫಾಸ್ಟು ಇಲ್ಲಿ ತೋರಿಸ್ತೀನಿ. ಶಾವಿಗೆ ಉಪ್ಪಿಟ್ಟು. ಆನೋ ಬ್ರೇಕ್ಫಾಸ್ಟ್ ಏನಂದರೆ ಅವಲಕ್ಕಿ ಬಾಳೆಹಣ್ಣು. ಅಮ್ಮ ಕಾಫಿ ಮಾಡ್ತಾ ಇದ್ದಾರೆ ಇವಾಗ. ಅದು ಹಾಲೇನೋ ಕಾಯಿಸ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಸೊ ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗ್ತೀರಾ. ಮೌಲಿನ್ಗೆ ಸ್ವಲ್ಪ ಒಂಚೂರು ಹುಷಾರಿಲ್ಲ, ಬ್ಲಡ್ ಚೆಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಶುಗರ್ ಚೆಕ್ ಮಾಡ್ಕೋತೀರಮ್ಮ? ಡೈಲಿ ಚೆಕ್ ಮಾಡ್ಬೇಕದನ್ನ? ಹೌದಾ, 15 ಡೇಸ್ ಒಂದ್ಸತಿ. ಎಷ್ಟಮ್ಮ? ಜಾಸ್ತಿ ಆಗುತ್ತಾ? ಶುಗರ್ ಏನಾದರೂ ತಿಂತಾ ಇದ್ದೀರಾ? 3 ಟೈಮ್ಸ್ ರೈಸ್. ಅದರ ಬದಲು ಮುದ್ದೆ ತಿನ್ಬೇಕಲ್ವಾ? ಇಲ್ಲ, ಚಪಾತಿ ಶುಗರ್ ಕಣಮ್ಮ. ಮಿಲೆಟ್ಸ್ ತೊಗೊಂಬರ್ಲಾ? ಮಿಲೆಟ್ಸ್ ಎಲ್ಲ ಸರಿ. ಎಸ್, ಆಫ್ ಕೋರ್ಸ್, ಐ ಆಮ್ ಅ ಕಾಫಿ ಲವರ್. ಏನೇ ಆದರೂ ಮನುಷ್ಯನಿಗೆ ಹುಷಾರು ತಪ್ಪಾರ್ದು. ಇಲ್ಲೆಲ್ಲ ಬಿಡ್ತಾರೆ ಹಿಂಗೆ ಅಲ್ಲ ಪಾಪ? ಏನು ಹುಷಾರಿಲ್ಲ ನಿಮಗೆ? ಏನ್ ರೊಮ್ಯಾನ್ಸ್ ಮಾಡ್ತಾ ಇದ್ದ ಮನೇಲಿ? ರಿಲ್ಯಾಕ್ಸ್. ಯಾಕೆ ಬೇಜಾರಾಗಿದ್ದೀರಾ? ನಂಗೆ ಹುಷಾರಿಲ್ಲ ಅಂತನಾ? ಹಂಗೆ ಪಾಪ. ಏನು ಕಲ್ತಾ ಇದೆಯಾ ಮೊನ್ನೆ? ಏನೋ ನೆನಪಿಸ್ಕೊಂಡೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ನೆನೆಸ್ಕೊಂಡೆ ಚಿನ್ನು? ನಾನಂತೂ ರೆಗ್ಯುಲರ್ ಕಸ್ಟಮರ್ ಆಗ್ಬಿಟ್ಟಿದ್ದೀನಿ. ಯಾರಿಗೆ? ಮೇಡಮ್ ಹುಷಾರಿಲ್ಲ ನನಗೆ. ಬನ್ನಿ ಬನ್ನಿ, ಚಿಚ್ಚಿ. ನಂಗೆ ಏನಂದ್ರೆ ಇದು ಸಿಗಲ್ಲ, ನರ ಇಲ್ವಲ್ಲ. ರಕ್ತವಿದೆಕೋ, ಖಂಡವಿದೆಕೋ, ಮಾಂಸವಿದೆಕೋ. ಆಗ್ಲೇ ಅವ್ರು ಅಳ್ತಾ ಇದ್ದಿದ್ದು ಏನಕ್ಕೆ ಗೊತ್ತಾ? ಬ್ಲಡ್ ತಗೊಂತಾರೆ ಅಂತ, ಚುಚ್ತಾರೆ ಅಂತ. ಶಿವ ಕಾಪಾಡಪ್ಪ ಆಂಜನೇಯ. ಈಗ ಹೇಳು, ಖಂಡ ಬಿದ್ದಕೋ. ಬೇಡ ಬೇಡ ಬೇಡ. ನರ ಇಲ್ಲ ಅಮ್ಮ ನಂಗೆ. ನರ ದೌರ್ಬಲ್ಯ. ಬಿಲ್ಡಪ್ಗಾದ್ರೂ ತಗೋಬೇಕು ಇವಾಗ. ಬಿಲ್ಡಪ್ ಬೇರೆ ಕೊಟ್ಬಿಟ್ಟಿದ್ಯಾ? ವಾ ಶಿವ, ಮೈಯೆಲ್ಲ ಹುಷಾರಿಲ್ದಿರೋದಕ್ಕೆ. ಆ್ಯಕ್ಚುಲಿ ನಾನು ಹಿಂಗೆಲ್ಲ ಮಾಡಲ್ಲ, ಗೊತ್ತಲ್ವಾ? ಯಾರೋ ಯಾರೋ ಗೀಚಿ. ಏನು ಗೊತ್ತಾ, ನಾನು ಯೂಶಲಿ ಹೊಟ್ಟೆ ಹಸ್ವಾದಾಗ ಸಿಕ್ಕಾಪಟ್ಟೆ ಹಾಡಾಡ್ತೀನಿ. ನಾನು ಅಷ್ಟೇ ಹೈಪರ್ ಆಗಿ ಆಡ್ತಿರ್ತೀನಿ. ಹೊಟ್ಟೆ ಹೈಪರ್ ಆಗಿ ಆಡಲ್ಲ, ನಾನು ಹಾಡಾಡ್ತಾ ಇರ್ತೀನಿ. ಸರಿ ಆಯ್ತು. ಹೈಪರ್ ಆಗೋದು ಬೇರೆ. ಮೌಲ್ಯನ್ಗೆ ಅವ್ರ ಅಮ್ಮನ್ನ ನೋಡಬೇಕು ಅಂತ ಅನ್ಸ್ಬಿಡ್ತಂತೆ, ಅದಕ್ಕೆ ಕರ್ಕೊಂಬಂದಿದ್ದಾಳೆ ಸರ್ಪ್ರೈಸ್.
ನಿಮ್ಮ ಮಗಳಿಗೆ ನಿನ್ನ ನೋಡ್ಬೇಕು ಅನ್ಸ್ಬಿಡ್ತು. ಏನ್ ಬಾಗ್ಲು ಹಾಕೊಂಡಿದ್ಯಾ? ಬಾಗ್ಲು ತಕ್ಕೊಂತಾನೆ ಇರೋದು ಯಾವಾಗಲೂ. ಪಾಪ ಅದು ಹೇಳು ಪಾಪ. ಛೇ ಏನು ಓದ್ತಾ ಇಲ್ಲ ಅಮ್ಮ. ಪಾಪ ಅದೇನೋ ಹೇಳ್ತಾರೆ. ಅಮ್ಮ ಇದನ್ನ ರವೆ ಉಂಡೆನ ಏನಂದ್ರು ಗೊತ್ತಾ? ನನ್ಗೆ ದೂರದಿಂದ ಓದಂಗೆ ಹಂಗೆ ಮಾತ್ ಅಂತ ಅಂದ್ರು. ರಂಡಿ ಮುಂಡಿ ಅಂತ ಅಂದ್ಬಿಟ್ಟೆ ಅದನ್ನ. ಇದು ರವೆ ಉಂಡೆನೋ ರಂಡಿ ಮುಂಡೆ ದೂರದಿಂದ ಹಂಗೆ ಅನ್ಸ್ತು. ನಿನ್ನ ಅಕ್ಷರ ಹಂಗ ಅನ್ಸುತ್ತೆ ಬಿಡಪ್ಪ. ಡಿ ಬಾಸ್. ಅಮ್ಮ ನನಗೆ ಗೋಧಿ ಪಾಯಸ. ನೋಡಿ ಅದನ್ನ ಹೇಳಿದ್ರಲ್ಲಿ ತಪ್ಪಿದೆಯೋ ಇಲ್ವಾ? ನಮ್ಮಮ್ಮ ಒಂದ್ ಪೂಜೆ ಮಾಡೋರು ಹಂಗೆ ಅನ್ಸ್ಬಿಟ್ಟು ಅವಾಗ ಪೂಜೆ ಮಾಡುವಾಗ ಗೋಧಿ ಪಾಯಸ ಮಾಡೋರು. ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ ಗೋಧಿ ಪಾಯಸ. ಚೌಡೇಶ್ವರಿಗೆ ಮಾಡ್ತಾ ಇದ್ರು ಪೂಜೆ. ಅಲ್ಲಿ ಮಟನ್ ತತ್ತೀನಿ ಅಡಿಗೆ ಮಾಡ್ತಾರೆ. ಒಂದು ಸಣ್ಣ ಪ್ರಮಾಣದಲ್ಲಿ ನನಗೆ ಸ್ಟಾಕ್ ಸಿಕ್ಕಿದೆ ವಿಡಿಯೋ ಮಾಡೋದಕ್ಕೋಸ್ಕರ. ಗಮನ ಸೇರಿಸ್ಕೆ ಎಂಟ್ರಪ್ರನರ್. ನಾನು ಇದಕ್ಕೆ ಸೇಲ್ಸ್ ಬಾಯ್. ನಾನು ಕ್ಯಾಮ್ರಾಮ್ಯಾನು, ಎಡಿಟ್ರು, ಅದಕ್ಕೆ ಅದೇ ಸರ್ವಿಸ್ ರೆಪ್ರೆಸೆಂಟೇಟಿವ್. ಡಾರ್ಲಿಂಗ್ಸ್ ಅಂಡ್ ಫ್ಯಾಮ್, ಈಗ ಪ್ಲಾನ್ ಏನಂತಂದ್ರೆ, ಹಲೋ ಪದ್ಮಾ, ಪ್ಲಾನ್ ಏನಂದ್ರೆ ಒಂಚೂರು ಒಂದು ಬಾಕ್ಸಿಗೆ ತಿಂಡಿ ಹಾಕೊಂಡು ಕೆಳಗಡೆ ತಂದು ಕೊಡ್ತೀಯವ? ಒಂಚೂರು ಬೇಗ, ಇಲ್ಲೇ ಇದೀನಿ ಆಲ್ರೆಡಿ. ಸೊ ಇದು ಪ್ಲ್ಯಾನು. ಈಗ ಹಿಂಗೇ ಹೋಗ್ತಾ ಅಂದಿವೆ ಅಲ್ಲೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಮಟನ್ ಇದೆ ಅಂತ ಹೇಳಿದ್ರಲ್ಲ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಅಂದರೆ ಜಾಸ್ತಿ ಇನ್ಫ್ಲೂಯೆನ್ಸ್ ನಮ್ಮ ಅತ್ತೆದೇನೆ, ಅಲ್ಲಿಂದ ಹೋಗ್ತಾವೆ ತೊಗೊಂಬನ್ನಿ ಚೆನ್ನಾಗಿರುತ್ತಂತೆ ಅಂತ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ಅಲ್ಲಿ ಮೋಸ್ಟ್ಲಿ ಬ್ಲರ್ ಮಾಡ್ಬಿಡ್ತೀನಿ ಬೇಕಿದ್ರೆ. ನಮ್ಮ ಮನೆಯರೋಡು ಏನ್ ತಿಂಡಿ ತಿಂದ್ರಿ ಅಂಕಲ್? ದೋಸೆಗೆ ಫೇವ್ರೆಟ್. ನೀವ್ ಯಾವ ತರ ನನ್ನ ಕೇಳಿದೀರಾ ತಿಂಡಿ ತಿಂತೀಯಮ್ಮ ತಂದ್ಕೊಡ್ತೀನಿ. ಸುಮ್ನೆ ಅಂದೆ ಅಂಕಲ್. ಆಯ್ತಾ ಟೀ ಕಾಫಿ ಕುಡಿದ್ರಾ? ಟೀ ಕಾಫಿ ಕುಡಿಯಲ್ವಾ? ಸೂಪರ್. ನವ್ನ ಅಂಕಲ್ ಯಾವಾಗ್ಲೂ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅವನ್ನ ಅಂತ ಅಂತ ಇರ್ತಾರೆ. ಹೊರಡ್ ಬರ್ತೀವಿ, ಬಾಯ್. ನಮ್ಮತ್ತೆ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಸ್ಪೆಷಲಿ ಬಿರಿಯಾನಿ ಅಂತೂ ಚಾನ್ಸೇ ಇಲ್ಲ. ಈಗ್ಲೂ ಅನ್ಸ್ತಾ ಇದೆ ನನಗೆ. ಅಮ್ಮ ಮಟನ್ ತರಕ್ ಹೋಗ್ತಾ ಇರೋದಮ್ಮ. ಸರಿ ಸರಿ ಮಗನೇ, ತಿನ್ಕೋ ತಿಂಡಿ ತಿನ್ಕೋ. ಇದು ಮಸಾಲ ಮಾಡ್ಕೊಂಡ್ ಬಿಡ್ತೀರಾ ಅಮ್ಮ? ಮಸಾಲೆ ಮಾಡ್ಕೊಂಡಿರ್ತೀನಿ ಮಗನೇ. ಸರಿ ಅಮ್ಮ. 1:30 ತಗೊಂಡ್ಬರ್ತಾ ಇದೀನಿ. ಸರಿ ಸರಿ ಅಷ್ಟಕ್ಕೆ ಹಾಕೊಂತೀನಿ ಮಸಾಲೆ. ಸಾಕಾಗತ್ತಾ ಅಮ್ಮ 1:30? ಸಾಕು ಸಾಕು. ನಮ್ಮ ಸುಬ್ಬಿ ಬರ್ತಾವ್ರ, ಅದಕ್ಕೆ ಬರ್ಲಿ. ಸಾಕು ಸಾಕು ಸರಿ ಸಾಕು. ಸರಿ ಸರಿ ಆಯ್ತು. ಓಕೆ. ಈಗ ಗಾಡಿನ ಪಂಚರ್ ಆಗಿದೆ ಅನ್ಕೊಂತೀನಿ ಮೊನ್ನೆ. ನಿಮ್ದಾ? ಬಡ 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 ಅಂತ ಇದೆ. ನಿಮಿಷ ನೋಡ್ತೀನಿ. ಚಿಕ್ಕಿ ಸೊಪ್ಪು ಅಂದ್ರೇನಮ್ಮ? ಕೇಳಿದ್ರೆ ಕೊಡ್ತಾರೆ, ಸ್ವಲ್ಪ ಹುಳಿ ಹುಳಿ ಇರುತ್ತೆ. ಚಿಕ್ಕಿ ಎಲ್ಲಿ ತರೋದು? ಓಕೆ. ಸೊಪ್ಪು ಅಂಗಡಿಲಿ ಅಮ್ಮ ಸೂಪರ್ ಆಗಿದೆ ಅಮ್ಮ. ಶಾವ್ಗೆ ಚೆನ್ನಾಯ್ತಾ ಮಗನೇ? ಸೂಪರ್ ಆಗಿದೆ. ನಾನು ಶಾವ್ಗೆ ಬಾತೆ ತಿನ್ನಲ್ಲ, ಇಷ್ಟ ಆಗಲ್ಲ ನಂಗೆ. ಮಾಡೋದು ಇಲ್ಲ ಮನೆಯಲ್ಲಿ ನಾನು. ಇದು ಚೆನ್ನಾಗಿದೆ ಅಲ್ವಾ? ಹ್ಞೂ ಅಮ್ಮ ಚೆನ್ನಾಗಿದೆ, ಸೂಪರ್ ಆಗಿದೆ. ಓಕೆ ಅಮ್ಮ ಬಾಯ್. ಏನಾಗಿದೆ? ಪಂಚರಾ? ಪ್ರಾಪರ್ ಡ್ರೈವರ್ದು ಸ್ಕಿಲ್ ಹೆಂಗಿರುತ್ತೆ ಅಂತಂದ್ರೆ, ಗಾಡಿಲಿ ಒಂದು ಸಣ್ಣ ಕಲ್ ಸಿಗಾಕೊಂಡಿದ್ರು ಗೊತ್ತಾಗುತ್ತೆ ನೋಡಿ. ಅಂದ್ರೆ ಗಾಡಿ ನನಗೂ ಅನ್ನಿಸ್ತಿತ್ತು ಆಕ್ಚುಲಿ, ಅಂದ್ರೆ ನೀವು ಒಂಥರ ದಡ ದಡ ಬಡ ಅಂತೆಲ್ಲ ಏನೋ ಅನಿಸ್ತಾ ಇತ್ತು. ನಾವಿಲ್ಲಿ ಲೊಕೇಶನ್ಗೆ ಬಂದಿದ್ದೀವಿ, ಅಲ್ಲಿ ಹಿಂದ್ಗಡೆ ಇದೆ ಲೊಕೇಶನ್. ಆದ್ರೆ ಪ್ರಭು ಶೆಟ್ಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಯಾಕಂದ್ರೆ ಅವರೇ ಅಪ್ಲೋಡ್ ಮಾಡಿದ್ದು. ಅವರು ಹೇಳಿದ್ದು ಸಂಡೇ ಮಾತ್ರ ಸಿಗುತ್ತಂತ. ಪ್ರಭು ಶೆಟ್ಟಿ ಅಂದ್ರೆ ಗೊತ್ತಲ್ಲ, ಚೆನ್ನಾಗಿ ಅಡಿಗೆ ಮಾಡ್ತಾರಲ್ಲ, ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ. ಈಗ ಇನ್ನೊಂದು ಕೇಳ್ಕೊಂಡ್ ಬರ್ಬೇಕು ನೀವು ಹೋಗ್ಬಿಟ್ಟು. ಅವೈಲಬಲ್ ಇದೆಯಾ ಇಲ್ವಾ ಅಂತೆಲ್ಲ ಕೇಳ್ಕೊಂಬ. ಆಮೇಲೆ ಗುಡ್ಡೆ ಮಾಂಸಗೆ ಎಷ್ಟು ರೇಟು, ನಾರ್ಮಲ್ ಎಷ್ಟು ರೇಟ್? ಕೇಳಿ. 1 ಹೊಡಿರಿ ಮಟನ್. ಹಂಗೆ ಲಿವರ್ ಹಾಕಿ ಹೆಂಗಿದೆ ಕೆಜಿ? ಕೆಜಿ ಹೆಂಗಿದೆ? 750. ಗುಡ್ಡೆ ಮಾಂಸ ಅನ್ನೋದು ಭಾನುವಾರ ಅಲ್ವಾ? 1:15 ಹೇಳಿ. ವಿಡಿಯೋ
ನಾನು ಹಾಕ್ತೀನಲ್ಲ ಅವನು ನೋಡಿ ಅದೇ ಯಾವ್ದ್ರದ್ದು ಯಾವ ಚಾನಲ್ ಏನು ನಂದು ಪ್ರೊಮೋ ಟಾಕೀಸ್ ಅಂತ ಪ್ರೊಮೋ ವ್ಲಾಗ್ಸು. ಏನಕ್ಕೆ ಅಷ್ಟೊಂದು ಅಫೆಂಟ್ ಆಗ್ತಾ ಇದೀರಾ? ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ? ಅಲ್ಲ ಯಾಕಂದ್ರೆ ಅಫೆಂಟ್ ಪಾಪ ಏನೋ ಒಂದ್ಸರಿ ಗಾಬರಿ ಆದ್ರಲ್ಲ ಅದಕ್ಕೆ ನಾನು ಕೇಳಿದೆ. ಇಲ್ಲ ಇಲ್ಲ ಆ ಥರ ಅದು ಗಾಬರಿ ಏನು ಆ ಥರ ಏನು ಅಣ್ಣವ್ರೆ ನನಗೆ ಸ್ಮೂತಾಗಿ ಸಾಫ್ಟಾಗಿ ಟೇಸ್ಟಿಯಾಗಿರ್ಬೇಕು. ಅದು ಯಾವ್ದಾರ ಹಾಕೊಟ್ಬಿಡಿ ನಂಗೆ ಗೊತ್ತಾಗಲ್ಲ. ಬಿರಿಯಾನಿ ಪೀಸ ಗ್ರೇವಿ ಅನ್ಕೊಳ್ಳಿ. ಗ್ರೇವಿಗ ಹಾಂ ಪುರಿದು ಅಂತಂದ್ರೆ ನಿಮಗೆ ಸ್ಮೂತ್ ಆಗಿರುತ್ತೆ, ಒಂದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಂ ಹಾಂ ಸರಿ ಹಾಕಿ ಅದೇ ಹಾಕಿ ಒಂದು ಮುಕ್ಕಾಲು ಹಾಕಿ. ಡರ್ಲಿಂಗ್ಸ್ ಇಲ್ಲಿ ಆಲ್ಮೋಸ್ಟ್ ಒಂದು ಮುಕ್ಕಾಲು. ನಾನು 1 kg ಇಂದ ಒಂದೂವರೆಯಿಂದ 1.25. ಸೊ ಈಗ ಒಂದು ಆಲ್ಮೋಸ್ಟ್ 2 kg ಇದೆ. ವಿಲ್ಡು ಮನೆಗೆ ಹೋಗಿ ಅದು ನಮ್ಮ ಅಮ್ಮನ ಕೈ ಟೇಸ್ಟಲ್ಲಿ ಅದು ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಇನ್ನು ನಂಗೆ ಒಂಚೂರು ಐಡಿಯಾ ಇದೆ, ಒಂದಷ್ಟು ಫುಡ್ ವ್ಲಾಗರ್ಸ್ನೇ ಕರ್ಕೊಬಂದು ನಾವು ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅನ್ನೋದು. ನೋಡೋಣ ಅದು ಹೆಂಗಿರುತ್ತೆ ಅಂತ. ಈಗ ಸದ್ಯಕ್ಕೆ ಇಲ್ಲಿ ಒಂದಷ್ಟು ನೀವು ಆಲ್ರೆಡಿ ನೋಡಿರೋಂಥ ಒಂದು ಜಾಗದಲ್ಲಿ ಮಟನ್ ತೊಗೊಂಡು ಹೋಗ್ತಾಯಿದ್ದೀನಿ. ಟೇಸ್ಟ್ ಮಾಡಿಕೊಂಡು ತಿಂದು ನೋಡೋಣ. ಹೌದಾ, ಥ್ಯಾಂಕ್ ಯು. ಸೊ ನನಗೆ 30 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನೋಡಿ. ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ಪಾಪ. ಆ ವಿಡಿಯೋ ನೋಡಿ ನಂಗೆ ಅಳು ಬಂತು. ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಗೊತ್ತಿಲ್ಲ ನಂಗೆ ಸಡನ್ ಆಗಿ ಏನಕ್ಕೂ ಅಳು ಬಂದ್ಬಿಡ್ತು. ಅದು ಒಂಥರ ನಿಜ ನಂಗೆ ಅಳುನೇ ಬಂದ್ಬಿಡ್ತು. ಅಂದ್ರೆ ಗಣೇಶ ಕೂರಿಸ್ಬಿಟ್ಟು ಹುಡುಗರೆಲ್ಲ ಕೆಳಗಡೆ ಮಲ್ಕೊಂಡಿದ್ದಾರೆ, ಅದಕ್ಕೆ ಆ ಸಾಂಗ್ ಹಾಕಿದ್ದಾರೆ. ಕೊನೆವರೆಗೂ ನೆನಪಿರುವೆ ಈ ರಾತ್ರಿಯ ಅಂತ. ಅದು ಹಿಂಗಿರುತ್ತಲ್ವಾ ಹುಡುಗರ್ಗೆ ಗಣೇಶ ಹಬ್ಬ ಅಂತಂದ್ರೆ. ಈಗ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಅದು ಇದು ಅಂತ ಈಗಿನವ್ರು ಅದ್ ಹೆಂಗೆ ತಗೊಂತಾರೋ, ಬಟ್ ಎವ್ರಿ ಹುಡುಗ ಎಲ್ಲ ಗಂಡ್ಮಕ್ಳು ಅದನ್ನ ಗಣೇಶ ಹಬ್ಬನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಗಣೇಶನ್ ಕಳಿಸ್ಕೊಡ್ಬೇಕಾದ್ರೆ ಅಳ್ತಾರೆ, ಮತ್ತೆ ನೆಕ್ಸ್ಟ್ ಗಣೇಶ ಹಬ್ಬದವರೆಗೂ ವೆಯ್ಟ್ ಮಾಡ್ತಿರ್ತಾರೆ. ಬಾಯ್ಸ್ ಸೂಪರ್. ಆವಾಜ್ ಆಗ್ತದೆ ಇಲ್ಲ ಅವ್ನು ನನ್ನ ಫ್ರೆಂಡು. ಬಟ್ ಯಾಕೆ ಇವತ್ತು ಆವಾಜ್ ಆಗ್ತದೆ ನಿಂಗೆ? ಇಲ್ಲ ಹಿಂಗಂತವನೇನೋ. ಇಲ್ಲಿ ಬಾರೋ ಮೇಗಡ ಫುಡ್ ಫುಡ್ ಕೊಡವ, ಊಟ ಕೊಟ್ಬಿಡು. ಇಲ್ಲಿ ಇಲ್ಲಿ ಮಟನ್ ಇದೆ. ಸುಧಾರಿಸ್ಕೊ ಸುಮ್ನಿರು. ಅದೇ ನಿಮಗೆ ಮುತ್ತುರತ್ನ ನೀವು ತುಂಬಾ ಜನ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ನನಗೆ ಗೊತ್ತು. ನಾವು ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೊತಾ ಇದೀವಿ. ದಿನ ಅದ್ರ ಬಗ್ಗೆ ಮಾತಾಡ್ತೀವಿ. ಈಗ ತಾನೇ ಅವಳು ಅದ್ರ ಬಗ್ಗೆ ನಾನು ರತ್ನ ಅಂತ ಹೆಂಗ್ ಹೆಸರಿಟ್ಟೆ ಅಂತ ನಿಮ್ಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಹಾಕ್ತೀನಿ. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್, ಸ್ಪೆಷಲಿ ಸಿಂಗರ್ ನನಗೆ ತುಂಬಾ ಇಷ್ಟ. ಎಸ್ ಬರುತ್ತೆ, ಕೇಳಿಸ್ಕೊ. ಎಲ್ಲವ್ವ ಲಕ್ಷ್ಮವ್ವ ವಿಜಯ ರಾಘವೇಂದ್ರ ಸರ್ ಮತ್ತೆ ಅವರ ಹೀರೋಯಿನ್ ಹೆಸರು ಗೊತ್ತಿಲ್ಲ, ಸುಮಿತ್ರಾ ಮೇಡಮ್ ಅವರ ಮಗಳವರು. ಆ ಸಿನಿಮಾದ ಈ ಸಾಂಗು ತುಂಬಾ ಸಕ್ಕತ್ತಾಗಿದೆ. ಆ ಸಾಂಗ್ ಅಮೇಝಿಂಗ್. ಈ ಸಾಂಗ್ ನನಗೆ ಕೇಳಿ ಒಂದು 1,00,000 ಸಲ ಕೇಳಿರ್ತೀನಿ. ಅವಾಗ ನನಗೆ ಇದು ರತ್ನ ಅಂತ ಹೆಸರು ಇಷ್ಟ ಆಯ್ತು ಇದರಲ್ಲಿ. ಸೊ ಅದಕ್ಕೆ ರತ್ನ ಅಂತ ಇಟ್ಟಿದ್ದು. ಸೊ ಈಗ ರೀಚ್ ಆಗಿದ್ದೀವಿ. ಏನು ಗೊತ್ತಾ ಡಾರ್ಲಿಂಗ್ಸ್, ಎಷ್ಟು ಸ್ನಾನ ಮಾಡಿಸಿದ್ರು 2 ದಿನ ಸಾಕು. ಎಲ್ಲೂ ಹೋಗಲ್ಲ, ಎಲ್ಲೂ ಓಡಾಡಲ್ಲ, ಆದರೆ ದೊಡ್ಡ ಗಬ್ಲ ಇವನು. ಅದು 2 ದಿನ ಅಲ್ಲ, ಸಾರಿ 2 ಅವರ್. 2 ಅವರ್ ಅದು ಸತ್ಯನೇ. ಅವನೇ ಹೋಗ್ತೀನಿ ಅಂತವನೇ ಏನೋ ಬರ. ಒಬ್ರು ಮಾತಾಡ್ಸ್ತಾವ್ರೆ. ಆಯ್ತು ಓಹೋ ಹಾಯ್ ಅಂತ. ಇವರಿಗೆ ಟ್ರಿಮ್ಮಿಂಗ್ ಮತ್ತೆ ಹಾಂ ಸ್ನಾನ ನಾನು ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಫುಲ್ ಝೀರೋ ಪೂರ್ತಿ ಝೀರೋ ಈ ಊರಿಗೆ. ಬರ ಮಗನೆ ಬರ ನಡಿಯೋ. ಆಯಿತು. ಓಹ್ ಇಲ್ಲಿ ಹಾಯ್. ಇವಾಗ ಸ್ವಲ್ಪ ರಶ್ ಇದೆ ಅನ್ಸುತ್ತಲ್ಲ, ಇವಾಗ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅನ್ಸುತ್ತಲ್ಲ. ಬಾಯ್ ಈಶಾ, ಹುಷಾರು. ಓಕೆ, ರೆಡಿ ಮಾಡಿಸ್ಕೊಡಿ.
ಕಿವಿ ಏಟಾಗಿದೆ ಇದಕ್ಕೆ. ಹಾಯ್, ಸರಿ ಹೆಸರು ಚಿಂಟು. ಹೇ ಚಿಂಟು, ಹಲೋ. ಸಖತ್ ಕ್ಯೂಟ್ ಆಗಿದ್ದಾನೆ. ಇಲ್ಲೊಬ್ರು ಇದ್ದಾರೆ ನೋಡಿ, ನಾಯಿ ಮಯ. ಹಾ ಹಾ, 2 ಅಡಿಗೆ ಮಾಡ್ಕೊಡ್ತೀರಾ ನನ್ಗೆ? ನಾನು ನೋಡಿದೀನಿ, ಅಬ್ಸರ್ವ್. ಕಾಂಪಿಟೇಷನ್. ಹಾ, ಕಪಲ್ಸ್ ಅಲ್ಲಿ ಪಾಪ ನಾನು ಯಾಕೆ ಒಳ್ಳೊಳಾಗಿ ತೋರಿಸ್ಬೇಕು, ನಾನು ಯಾಕೆ ಅವನ್ನ ಒಳ್ಳೊಳ್ ಮಾತ್ರದ್ದು ಇರುತ್ತೆ. ಸೊ ಅದು ನಮ್ಮ ಯಜಮಾನ್ರಲ್ಲಿ ಇಟ್ ಈಸ್ ಇಸ್ ಕ್ಯಾರೆಕ್ಟರ್. ಹೇಳ್ಬೇಕಂದ್ರೆ ನಾನು ಕಾಂಪಿಟೇಷನ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಗಂಡನ ಮುಂದೆ ಹೆಂಡತಿನ ಹೊಗಳಿದಾಗ ಕೆಲವೊಬ್ರು ಗಂಡಸ್ರಿಗೆ ಇಷ್ಟ ಆಗಲ್ಲ. ನಾನು ಹೊಗಳ್ತೀನಾ ಹಿಂಗೆ? ಹೊಗಳ್ತೀರಾ ಅಂತಲ್ಲ ಪಾಪ, ನಾನಾಗಿರೋದಕ್ಕೆ ಬಿಟ್ಟಿದ್ದೀರಾ. ಅಂಡ್ ನನ್ನನ್ನು ಯಾರು ಅಪ್ರಿಶಿಯೇಟ್ ಮಾಡಿದಾಗ ನೀವು ಜೊತೆ ಖುಷಿ ಪಡ್ತೀರಾ, ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಐ ಫೆಲ್ಟ್ ಅದೇನೂ ಮುಚ್ಚುಮರೆ ಇಲ್ಲದೆ ಪ್ರತೀಕ್ ಅದನ್ನು ಮಾಡ್ತಾರೆ. ಇಟ್ಸ್ ಎ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಷಯ ನಿಮ್ಮಲ್ಲಿದೆ. ಎಲ್ಲ ಅಂಕಲ್ ಅವತ್ತು ಇರಲಿಲ್ಲ, ನೀವು ಹೋಗ್ಬಿಟ್ಟು ಆಂಟಿ ಟೆನ್ಷನ್ ಆಗ್ಬಿಟ್ಟಿದ್ರು ಫುಲ್ಲು. ಇದು ಇಲ್ಲಿ ಹೂವು ತರಕಾರಿ ಮಾಡ್ತಾರೆ. ಆಂಟಿಗೆ ನಾನಂದ್ರೆ ಇಷ್ಟ, ಯಾವಾಗ್ಲೂ ಹೋದಾಗೆಲ್ಲ ಒಂದು ಫ್ಲವರ್ ಕೊಡ್ತಾ ಇದ್ರು. ಅವಾಗ ಇದೇ ರೋಡಲ್ಲಿ ಇದ್ವಲ್ಲ, ಏರಿಯಾಲಿ. ಮಾತಾಡಿಸ್ಬೇಕು, ಎಲ್ಲರೂ ನಮ್ಮವ್ರು. ಹೌದು, ಗಣೇಶ ಹಬ್ಬ ಅಂದ್ರೆ ನನಗೆ ಪಟಾಕಿ ಸ್ಮೆಲ್ಲು, 5 ರೂಪಾಯಿದು ಟ್ರ್ಯಾಕ್ಟರ್, 5 ರೂಪಾಯಿದು ನೋಟು, ಆ ಸ್ಮೆಲ್ ಜೋಬಲ್ಲಿ ಇಲ್ಲೇ ಇಟ್ಕೊಂಡು ಒಂದ್ಸತಿ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ. ಎಷ್ಟು ಹೊತ್ತಿದ್ದೀನಿ ಗೊತ್ತಾ? 5 ರೂಪಾಯಿನ ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲ ಬಿದ್ದೋಗ್ಬಿಟ್ಟಿತ್ತು. 10 ಈಗಲೂ ಅಳು ಬರುತ್ತೆ ನನಗೆ. 5 ರೂಪಾಯಿ ಸಿಕ್ಕಿಲ್ಲ ಅಂತ. ನನಗೆ ಗಣೇಶ ಹಬ್ಬ ಅಂತ ಅಂದ ತಕ್ಷಣ ಏನ್ ನೆನಪಾಗತ್ತೆ ಅಂತಂದ್ರೆ, ಅವಾಗ ಆಪ್ತ ಮಿತ್ರ ಸಿನಿಮಾ ರಿಲೀಸ್ ಆಗಿತ್ತು. ನನಗೆ ಡ್ಯಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಓಕೆನಾ. ಸೊ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಕಳಿಸೋ ಅಷ್ಟು ಅವಾಗ ಫೆಸಿಲಿಟಿ ಇರಲಿಲ್ಲ ನಮಗೆ. ಅವಾಗ ನಾನೇ ಮನೆಯಲ್ಲಿ ಕೋರಿಯೋಗ್ರಫಿ ಮಾಡಿಕೊಂಡು ನಾನು ಗಣೇಶ ಕುಣಿಸ್ತಾರಲ್ಲ, ಅಲ್ಲೋಗಿ ಡ್ಯಾನ್ಸ್ ಆಡ್ತೀನಿ ಅಂತ ಹೇಳಿದ್ದೆ. ಅಪ್ಪ ಸರಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ, ಡ್ರೆಸ್ ಏನು ಹಾಕೊಬೇಕಂತ ಗೊತ್ತಿಲ್ಲ, ಜೀನ್ಸ್ ಪ್ಯಾಂಟು ಇದು ಹಾಕೊಂಡು ಫುಲ್ ಅವಾಗ ಹಿಂಗೆ ಫಾಗೆಲ್ಲ ಬಿಟ್ಟು ರಾರಾ ಅಂತಂಗೆಲ್ಲ ಡ್ಯಾನ್ಸ್ ಆಡಿದ್ದೆ. ಅಪ್ಪಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ನನ್ನ ಪರ್ಫಾರ್ಮೆನ್ಸ್ ನೋಡಿ ಎಲ್ಲಿಂದ ಡ್ಯಾನ್ಸ್ ಕಲಿ ಅಂದ್ಬಿಟ್ಟು ನನಗೆ CD ಸಾಂಗ್ ಎಲ್ಲ ಹಾಕೊಂಡು ಕೊಡ್ಸಿದ್ದು. ದಟ್ ಈಸ್ ದ ಫಸ್ಟ್ ಆ್ಯಂಡ್ ದಟ್ ಈಸ್ ದ ಲಾಸ್ಟ್ ಗಿಫ್ಟ್. ಸೊ ಒಬ್ಬೊಬ್ರಿಗೂ ಒಂದೊಂದರಲ್ಲಿ ಒಂದೊಂದು ಹಬ್ಬದಲ್ಲಿ ಮೆಮೊರೀಸ್ ಇರುತ್ತೆ, ಒಂದೊಂದು ಸಿಚುವೇಶನ್ಸಲ್ಲಿ ಮೆಮೊರೀಸ್ ಇರುತ್ತೆ. ನಿಮಗೆ ಯಾವುದು ಆ ಥರ ಒಂದೊಳ್ಳೆ ಮೆಮೊರಿ ಅಂತ ಈಗ ನಾವು ಅದು ಹೇಳಿ ಕಮೆಂಟ್ ಮಾಡಿ. ಈಗ ಆನವ್ಗೆ ಇಷ್ಟು ಡ್ರೆಸ್ಗಳು ತೊಗೊಂಡಿದ್ದೀವಿ. ನಮ್ಮ ಪದ್ಮ ಅವರ ಮಗಳಿಗೆ ಇವಳು ಈಗ ಡ್ರೆಸ್ ಸೆಲೆಕ್ಷನ್ ಮಾಡ್ತಾ ಇದ್ದಾಳೆ ನೋಡಿ. ನಮ್ಮ ವೆಂಕಟೇಶ್ವರಲ್ಲಿ ಮೊದಲನೇದು ಖುಷಿ ಆಗೋದು ಹೆಂಗೆ ಗೊತ್ತಾ, ಯಾವಾಗಲೂ ಕನ್ನಡ ಸಾಂಗ್ಸ್ ಪ್ಲೇ ಆಗುತ್ತೆ. ಹೆಸರು ಕೂಡಿಸಿ ಬರೆಯುವ ಖುಷಿ ಇನ್ನೆಲ್ಲ ಕಾಣೆ ಎಂತ ಅಸಮಾನ, ಕಾಯಿಸಿ ಕಾಯಿಸಿ ಬರೆದ ಸತಾಯಿಸಿ. ಕನ್ನಡ ಸಾಂಗ್ಗಳನ್ನ ಕೇಳ್ಕೊಂಡು ಟೈಮ್ ಹೋಗ್ತಾನೆ ಇದೆ. ಮಧ್ಯಾಹ್ನದ ಊಟಕ್ಕೂ ಟೈಮ್ ಆಗೋಯ್ತು, ಆದರೆ ಮೌಲ್ಯ ಇನ್ನೂ ಹುಡುಕ್ತಾನೆ ಇದ್ದಾಳೆ. ಇಷ್ಟು ಸೆಲೆಕ್ಷನ್ ಮಾಡಿದ್ದಾಳೆ. ಅದೇ ನಮ್ಮನೆ ಪಾಪನ ನೋಡ್ಕೊತಾರಲ್ಲ ಪದ್ಮ, ಅವ್ರಿಗೆ ಅಕ್ಕ ನಿಮ್ಮ ಸೆಲೆಕ್ಷನ್ ಚೆನ್ನಾಗಿರುತ್ತೆ, ಬಟ್ಟೆ ತಗೊಬನ್ನಿ ಅಂತ ಹೇಳಿದರು. ಇನ್ನು ಪರ್ಚೇಸ್ ಮುಗಿದಿಲ್ಲ, ಗೊತ್ತಲ್ವಾ ಹೆಣ್ಮಕ್ಳು ಸ್ವಲ್ಪ ಒಂಚೂರು ಚೂಸಿ ಆಗಿರ್ತಾರೆ ಅಂತ. ಅಂತೂ ಶಾಪಿಂಗ್ ಮುಗೀತು, ಹೊಟ್ಟೆ ಹಸುವಾಗ್ತಿದೆ ನನಗೆ. ಹೌದಾ? ಹಾಂ, ಅದು ಬೇರೆ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೀನಲ್ಲ, ಬೇಕು ಅಂತ. ತಗೋಬೇಕು. ಕಾಫಿ ಬಿಟ್ಟು ಬೇರೆ ಏನಾದ್ರು ತಿಂತೀಯಾ? ಬಂಚು ತಿನ್ನು, ಹೊಟ್ಟೆಗೆ ಹಾಕೋ. ಈ ಕಾಫಿ ಕುಡಿ, ನೀನು ಕುಡ್ದ್ರೆ ನಾನು ಕುಡ್ದಂಗೆ. ಅಯ್ಯೋಯ್ಯೋ, 14 ರೂಪಾಯಿ. ಇದು ಒಂದು ಜಾಗದಲ್ಲಿ ಇನ್ನು 4 ರೂಪಾಯಿ ಜಾಸ್ತಿ ಮಾಡಿ ಅಷ್ಟೇ ಇಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಕಾಫಿ ಕುಡಿಬೇಕಾದ್ರೆ ಹೇಳಿದೆ ನಿಮಗೆ, ಅದು ಒಂದು 15 ರೂಪಾಯಿ ಮಾಡಿದ್ದಾರೆ ಅಂತ. 15 ಅಲ್ಲ 14 ರೂಪಾಯಿ. ಡ್ಯಾಮೇಜ್ ಮುಂಚೆ 10 ರೂಪಾಯಿ ಇತ್ತು. ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ನೀನು ಅದು ಹಾಕ್ಬಿಟ್ಟು ತೋರಿಸು ಪಾಪ ನಮ್ಮ ಡಾರ್ಲಿಂಗ್ಸ್ಗೆ. ಯಾರು ಕಾಣದಂತೆ ಹಾಡಿದ ಸಾಲಿನಲ್ಲಿ ಪ್ರಾಣದಂತೆ ಶೀತವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು.
ನಾನು ಅದೇ ಇವತ್ತೆಲ್ಲ ಹಿಂಗೆ ಆಮೇಲೆ ಅದು ಅದೇ ಥರ ಅಡಿಕ್ಟಿವ್ ಆಗಿದೆ ಪಾಪ. ಹಬ್ಬ ಕ್ಯೂಟಾಗಿ ಆಡಿದಾರೆ ಅವ್ರು ಯಾರೋ 500 ರೂಪಾಯಿ ದುಡಿದ್ಬಿಟ್ಟು ಈ 750 ರೂಪಾಯಿ ಖರ್ಚು ಮಾಡ್ಬಿಟ್ನಲ್ಲ ನಾನು. ರಾತ್ರಿ ಎಲ್ಲ ಕೊರಬಿಟ್ಟಿದ್ಯಾ? ಒಂಥರ ಹೊಟ್ಟೆಲ್ಲ ಒಂಥರ ಆಗ್ತಾ ಇದೆ. ಅಯ್ಯೋ 500 ರೂಪಾಯಿ ನಾನು ಸಂಪಾದನೆ ಮಾಡಿದೆ ನನ್ನ ಒಂದು ಸಂತೋಷದಲ್ಲಿ. ಮೇಡಮ್ 700 ರೂಪಾಯಿ ಖರ್ಚು ಮಾಡಿಬಿಟ್ಟು ನನ್ನ ಮಗಂಗೆ ಟಾಯ್ ಕೊಡಿಸಿದ್ದೀನಿ. ಇದು ಮೌಲ್ಯ ಏನೋ ಅವಾಗ ಒಂಚೂರು ಫೋಟೋ ಕೊಟ್ಟಿಲ್ಲ ಅಂತ. ಹೌದಾ? ಓಕೆ. ಇದು ಮೌಲ್ಯ ಅವರ ತಾತಂದು ಚಿಕ್ಕ ವಯಸ್ಸಿನ ಫೋಟೋ. ಸರಿಯಾಗಿದೆ, ಥ್ಯಾಂಕ್ ಯು. ಫೋಟೋ ಹೇಗಿದ್ದೀರಾ? ಹಾಂ. ಇದು ನಮ್ಮ ತಾತಂದು ತುಂಬಾ ಹಳೆ ಫೋಟೋ. ಇವಾಗ ತುಂಬಾ ಡಿಫ್ರೆಂಟ್ ಆಗಿದ್ದಾರೆ ನೋಡಕ್ಕೆ. ಅದೇ ಪುಟ್ಮಾದಯ್ಯ ನೋಡಿದ್ರಲ್ಲ ವಿಡಿಯೋದಲ್ಲಿ. ಇಲ್ಲ, ನಮ್ಮ ತಾತಂಗೆ ಒಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಇಬ್ರು ಸ್ಪಿಟ್ ಆಗಿ ಅವರು ಅಲ್ಲಿಗೆ ಹೋಗ್ತಾ ಇದಾರೆ, ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ. ಇನ್ನು ಟ್ರಿಮ್ ಆಗಿಲ್ಲ ಅನ್ಕೊಂತೀನಿ. ಬೈತಾ ಇದ್ದಾರೆ. ಇನ್ನೂ ಮಾಡ್ತಾ ಇದ್ದಾರೆ, ಮುಗ್ದಿಲ್ಲ. ಆಕೆ ಇನ್ನು ಲೇಟ್ ಆಗುತ್ತೆ. ಅಷ್ಟರೊಳಗೆ ನಾನು ಮೌಲ್ಯನ ಮನೆಗೆ ಹೋಗಿ ಬಿಟ್ಟು ಬಂದುಬಿಡ್ತೀನಿ. ಅದಕ್ಕೆ ಅಂತಲೇ ಬರ್ತೀನಿ. ಅವ್ರು ಫೋನ್ ಮಾಡ್ತಾರೆ. ಐ ಥಿಂಕ್ ಅವ್ರು ಫೋನ್ ಮಾಡ್ತೀನಿ ಅಂತ ಹೇಳಿದರು, ಬಟ್ ನಾನು ಆಗಿದ್ದರೆ ಹೋಗ್ಬಿಡೋಣ ಅಂತ ಬಂದೆ, ಕರ್ಕೊಂಡು ಹೋಗ್ಬಿಡೋಣ ಅಂತ. ಹೌದಾ? 1 ನಿಮಿಷ, ಇದು ಮೈಕ್ ಇತ್ತು, ಆಫೇ ಮಾಡಿಲ್ಲ. ಅವಳು ಏನು ಹೇಳಿದ್ಲು ನನಗೆ ಕೇಳಿಸಿಲ್ಲ. ನಿಮಗೆ ಕೇಳಿಸಿರ್ಬೇಕು, ಬೇಕಂದರೆ ಮೈಕ್ ಕನೆಕ್ಟ್ ಆಗಿದೆಯಲ್ಲ, ಹಾಗಾಗಿ ಅವ್ರು ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ಓ ಕ್ಯೂಟ್ ಆಗಿದೆ ನೋಡಿ. ಕಾರ್ ಒಳಗೆ ಕಾರು. ಇಲ್ಲಿ ತೊಗೊತಾ ಇದೆಯಾ? ಅಲ್ಲಿ ಸಿಕ್ಕಿಲ್ಲ ಅಂತ. ಸಿಕ್ತಾ? ಸಿಕ್ತು ನೋಡಿ. ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ಒಗ್ಗರಣೆ ಆಗಲಿ ಅಂತ ನಮಗೆ ಎಕ್ಸ್ಟ್ರಾ ಕರಿಬೇವು ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಚುಕ್ಕೆ ಸೊಪ್ಪು ಅಂತ. ನಮಗೆ ಗೊತ್ತಾಗ್ತಾ ಇಲ್ಲ ಚುಕ್ಕೆ ಸೊಪ್ಪು ಅಂದ್ರೆ ಏನು ಅಂತ. ಲಕ್ಕಿ ಚಾಮ್ ನನ್ನ ಈಶಾ ನನ್ನ ಲೈಫಲ್ಲಿ ಎಲ್ಲ ಚೇಂಜ್ ಆಯಿತು ಅವ್ನು ಬಂದಮೇಲೆ. ಆ್ಯಂಡ್ ನಮ್ಮ ಹುಡುಗಂಗೆ ಯಾವ್ದಾರ ಹುಡುಗಿ ಇದ್ರೆ ಪ್ಲೀಸ್ ಮೀಶಂಗೆ ಕಮೆಂಟಲ್ಲಿ ತಿಳಿಸಿ. ನಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಫೋಟೋ ಗಿಟೋ ಇದ್ರೆ ಹುಡುಗಿದು ಕಳಿಸಿ. ನಾಳೆ ಯಾವ ಥರ ವಿಡಿಯೋ ಬೇಕು ಅಂತಂದ್ಬಿಟ್ಟು ಕಮೆಂಟ್ ಹಾಕಿ. ಹರಡಿ ಗಮ್ಮಂತ ಇದೆಯಲ್ಲಪ್ಪ. ಇಲ್ಲಿಬ್ರಿಗೆ ಸ್ಮೆಲ್ ಬರ್ತಾ ಇದೆ. ಅಮ್ಮ, ಡೋರ್ ಎಲ್ಲ ಕ್ಲೋಸ್ ಆಗಿದೆ. ಎಲ್ಲ ಕ್ಲೋಸ್ ಇದ್ರೆ ಹೆಂಗೆ ಬರ್ತಾ ಇದೆ? ಮೋಸ್ಟ್ಲಿ ನಮ್ಮನೆ ಎಲ್ಲ ಅನ್ಸುತ್ತೆ. ನಮ್ಮನೇಲಿ ಮಾತ್ರ ಅಲ್ಲ, ಬೇರೆ ಮನೆಯಲ್ಲೂ ಮಾಡ್ತಾ ಇರ್ಬೇಕು. ಏನು ಫೋನ್ ಕಾಲಿದೆ. ಫೋನ್ ನಮ್ಮನೆದೆ ಸ್ಮೆಲ್ ಇದು. ವಾ, ವೆರಿ ಗುಡ್ ಸ್ಮೆಲ್. ಯಾಕಮ್ಮ? ಕೊಟ್ಟಾಗ ಒಲೆ ಮೇಲೆ ಹಾಕಿದ್ದು. ಹೌದಾ? ಇಲ್ಲ, ಒಂದೇ ಒಂದು ವಿಸಿಲ್ ಕೂಗಿಸ್ದೆ. ಒಂದು ವಿಸಿಲ್ ಆದ್ಮೇಲೆ ಬೇಯ್ತಾ? ಮುಚ್ಚಿದ್ದೀನಿ, ಬೆಂದಿರ್ಬೇಕು. ಹೌದಾ? ಅಂದರೆ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಅಲ್ಲ, ಈಗೇನಮ್ಮ ಇದು ಮಟನ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಹಾಂ, ಬಲ್ಸಿದೆ. ಬಲ್ತಿದ್ಯಾ? ಫ್ರೈ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. ಓಹೋ, ಫ್ರೈ ಸಾಂಬಾರು ಮಾಡಿ ಮುದ್ದೆ ಬಾಯಲ್ಲಿ ನೀರು ಬಂತ. ಅದೇನೋ ಅದು ಚುಕ್ಕೆ ಸಿಕ್ಕಿಲ್ಲ ಕಣಮ್ಮ. ತಂದಿಲ್ಲ ಮಂಚ. ಓ, ಚುಕ್ಕೆನ ಸಿಕ್ತಾ? ಸುಮ್ಮನೆ ಹೋಗ್ತಾ ಹೋಗ್ತಾ. ಹೌದಾ? ಸೂಪರ್ ಗಮನಿಸ್ತಾರೆ. ಅದು ಏನು ಗೊತ್ತಾ, ಸ್ಮೆಲ್ಲು ಘಮ ಅಂತಿದ್ದಂಗೆ ಹೊಟ್ಟೆ ಹಸ್ಬಿಡುತ್ತೆ. ಏನಕ್ಕೆ ಹಂಗೆ? ಟೈಮ್ ಇನ್ನೂ ಆಗಿಲ್ಲ ತಾನೆ, ಆಗಲೇ ಹೊಟ್ಟೆ ಹಸಿತಾ ಇತ್ತು ನೆನ್ಸ್ಕೊಂಡು. ಅದೇನೂ ಗೊತ್ತಿಲ್ಲ, ಗಮ್ ಅಂತಿದ್ದಂಗೆ ಹೊಟ್ಟೆ ಹಸ್ಬಿಡುತ್ತೆ, ಗುರ್ರ್ ಅಂತ. ನಾನು ಒಳಗಡೆ ಬಂದಾಗ ಸ್ಮೆಲ್ ಹೆಂಗೆ ಅನಿಸ್ತೆ ಗೊತ್ತಾ? ನಾನು ನಿಮ್ಮಿಬ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ನಾನು ಮಾಡೋ ಅಡುಗೆ ನಿಮ್ಗೆ ಯಾವ್ದು ಇಷ್ಟ? ರವೆ ರೊಟ್ಟಿ. ಅದೇ ಪನ್ನೀರ್ ಎಲ್ಲ ಮಾಡ್ತೀಯಲ್ಲ ಚಿನ್ನು, ನಂಗೆ ಅದಿಷ್ಟ.
ಕ್ಯಾಪ್ಸಿಕಮ್ ಪಲ್ಯ ಕ್ಯಾಪ್ಸಿಕಮ್ ಪಲ್ಯ. ಮತ್ತೆ ಅವಾಗೂ ಕೇಳ್ತಿರ್ತಾರೆ ನಾನ್ ಮಾಡೋ ಕ್ಯಾಪ್ಸಿಕಮ್. ನನ್ನ ಹೆಂಡತಿಗೆ ಇಂಡಿಯಾಗಿಂತ ವೆಸ್ಟರ್ನ್ ಫುಡ್ಗಳು ಸಖತ್ತಾಗಿ ಮಾಡಕ್ಕೆ ಬರುತ್ತೆ. ನನಗೆ ಖಾರ ಪೊಂಗಲ್ ಇಷ್ಟ. ಪದ್ಮನ್ ಕೇಳ್ತೀನಿ. ಹ್ಞೂ ಪದ್ಮ ನಾನ್ ಮಾಡೋ ಯಾವ ಅಡ್ಗೆ ಇಷ್ಟ ಪದ್ಮ ನಿಂಗೆ? ಬಿಸಿಬೇಳೆ ಬಾತ್. ನಿಮ್ಗೇನ್ ಇಷ್ಟ ಹೇಳಿ? ನನಗೆ ಎಲ್ಲಾನು ಇಷ್ಟಪ್ಪ. ಹೇಳಿ ಕರೆಕ್ಟ್ ಆಗಿ ಯಾವ್ದು ಏನ್ ಇಷ್ಟ? ಎಲ್ಲಾನು ಇಷ್ಟ ಆಗುತ್ತೆ. ಅಮ್ಮ ಮಾಡೋದ್ರಲ್ಲಿ ಏನ್ ಇಷ್ಟ? ನಮ್ಮ ಅಮ್ಮ ಮಾಡೋದ್ರಲ್ಲಿ ಬಾತ್ ಆಗಿರ್ಬೋದು ಅಥವಾ ನೀನು ಮಾಡೋದ್ರಲ್ಲಿ ನಂಗೆ ಬಾತ್ ಇಷ್ಟ ಕಣೆ. ನಾನ್ ಮಾಡೋದ್ ಬಾತ್ ಇಷ್ಟ. ನಮ್ಮಮ್ಮ ಮಾಡೋದ್ರಲ್ಲಿ ಎಲ್ಲಾನು ಇಷ್ಟ ಆಗುತ್ತೆ. ನನ್ನನ್ ಕೇಳಿ. ಹಾಂ ಏನು? ಮತ್ತೆ ಬಿರಿಯಾನಿ ಸೂಪರ್ ಆಗಿ ಮಾಡ್ತಾರೆ. ಸೂಪರಾಗಿ. ಸರಿ ಬನ್ನಿ ತಿನ್ನೋಣ, ಹೊಟ್ಟೆ ಹಸ್ಬಿಟ್ಟೈತೆ. ಘಮ ಘಮ ಗುಡ್ತಾ ಇದೆ, ಘಮ ಘಮ ಗುಡ್ತಾ ಇದೆ. ಆಹಾ ಸೂಪರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅದಕ್ಕೆ. ನೀನೇನು ಚಿಂತನೆ ಇಲ್ವಲ್ಲ ಬಂಗಾರಿ. ನೋಡು ನೀನೇನು ಹಾಕೊಂಡೇ ಇಲ್ಲ ಪ್ರಭಾ. ಫ್ರೈ ಹಾಕೊಂಡ ಮಟನ್ ಆ್ಯಕ್ಚುಲಿ ಚೆನ್ನಾಗಿದೆ. ಚೆನ್ನಾಗಿದೆ. ಅವ್ರು ಹೇಳಂಗೆ ಕುಕ್ಕರಲ್ಲಿ ಕೂಸ್ಬಿಡಿ ಅಂದ್ರೆ ಹಂಗಲ್ಲೇನಿಲ್ಲ, ಬಲ್ತಿದೆ ಬಟ್ ಟೇಸ್ಟ್ ಇದೆ. ಅಲ್ಲ ಒಂದೇ ವಿಸಿಲ್ ಕುಗ್ಸಿದ್ದು. ಆದ್ರೆ 2 hours ಬೇಯಿಸ್ದು ಅಲ್ವಾ? ಹೌದಾ? 2 ವಿಸಿಲ್ ಕುಗ್ಸ್ಬಿಟ್ಟಿದ್ರೆ ಆಗ್ಬಿಟ್ಟಿರೋದು. ಬಿಡೋದು ಅವ್ರು ಹೇಳಿದ್ದು. ಫ್ರೈ ಹಾಕೊಳ್ಳಿ. 600 ರೂಪಾಯಿ ಹಾಕಿಸ್ತೀನಿ ಕರ್ನಾಟಕ. ಇಲ್ಲ, ಅದು ಗುಡ್ಡೆ ಮಾಂಸ. ಅದು ಭಾನುವಾರ. ಅಲ್ಲ 750 ರೂಪಾಯಿ ಮಾಂಸ ಅಂತಂದ್ರು ಅದಕ್ಕೆ. ತಂದ್ಬಿಡ್ತೀನಿ. ಫ್ರೈ ಇದಕ್ಕೆ ಸೂಪರ್ ಆಗಿದೆ ಮ್ಯಾಮ್. ಟೇಸ್ಟಿ ಅಂತ ಅನ್ಕೊಂಡ್ಬಿಟ್ಟು ಯಾವತ್ತೂ ಹೆವಿ ಮೀಲ್ ತಿನ್ನಬಾರ್ದು. ತಿಂದರೆ ಈ ಥರದ ನಿದ್ದೆ ಕಣ್ಣಲ್ಲಿ ಹೇಳು ಸಾಯಿಸಾಕ್ಬಿಡುತ್ತೆ. ಮಧ್ಯಾಹ್ನ ಆದರೆ ಈ ಬಿಸಿಲು ಸೆಕೆ ಹೆಂಗೆ ಹೊಡಿಯುತ್ತೆ ಅಂತಂದರೆ, ಬಟ್ ಈಗ 4 ಗಂಟೆ 4:15 ಮಳೆ ಬರೋ ಥರ ಇದೆ. ಬರ್ಬೋದೇನೋ ಮಳೆ, ಗೊತ್ತಿಲ್ಲ. ಬನ್ನಿ ನಮ್ಮ ಈಶನ್ ಕರ್ಕೊಂಬರೋಣ. ಏನು ಮಾಡ್ತಿರ್ತಾನೋ ಹುಡುಗ. ಅವನಿಗೆ ಒಂದು ಬೆಲ್ಟ್ ಏನಾದರೂ ನೋಡೋಣ. ಅದು ಫುಲ್ ಹಳೇದಾಗ್ಬಿಟ್ಟಿದೆ. ಕೆಮ್ಮಗಾಗಿದೆ, ಬೆಲ್ಟ್ ತಗೊಳ್ಳೋಣ. ಈಶಾ ಯಾರದು? ಈಶಾ ಬಂಗಾರ. ಈಶಾ ನಿನ್ನ ಮಾರ್ಬಿಟ್ಟಿದ್ದೆ ಅನ್ಕೊಬಿಟ್ಟಿದ್ದಾನೋ. ಬಂದಿರು ಮೇಡಮ್. ಹುಡುಗಿ ಏನಾದರೂ ಇದೆಯಾ ನಮ್ಮ ಹುಡುಗಂಗೆ? ಕೇಳ್ತೀನಿ. ಓಕೆ. 1800 ಚಿಲ್ಲರೆ ಅಂತಂದರೆ ಹೆಂಗಿರುತ್ತೆ? ನಮ್ಮ ಹೇರ್ ಕಟ್ಟೇನೆ ಎಷ್ಟು ಚೀಪ್ ಅಲ್ವಾ ಇವರಿಗೆ? ಆಯ್ತು. ಈಶಾ ವಾಕಿಂಗ್ ಕರ್ಕೊಂಡು 1800 ಚಿಲ್ಲರೆ ಅಂದ್ಕೊಳ್ಳಿ. ಅಂದರೆ ಆ್ಯಕ್ಚುಲಿ 1500 ಅಂದ್ಕೊಳ್ಳಿ. 1500 ತಿಂಗಳಿಗೆ ನಮಗೆ ನನ್ನ ಹೇರ್ ಕಟ್ಗೆ ಆಗಲ್ಲ. ನಂದು 400 ರೂಪಾಯಿ 450 ರೂಪಾಯಿ ಮೂವತ್ತು. ಇವನ್ ನಾನು ತಿಂಗಳಿಗೊಂದು ಸತಿನೂ ಮಾಡಿಸಲ್ಲ. ನಿಮ್ಮ ಮಗ ರೆಡಿ ಆಗಿದ್ದಾನೆ. ಏನೋ ಹಂಗೆ ನೋಡ್ತಿದ್ಯಾ? ಮಿಸ್ ಮಾಡ್ಕೊತ ಇದ್ದ? ಏನಕ್ಕೆ ಅಷ್ಟೊಂದು ಮಿಸ್ ಮಾಡ್ಕೊತ ಇದ್ದೆ ಈಶನ್ನ? ಇಲ್ಲ, ಅವನು ಆರಾಮಾಗಿದ್ದ. ಅಲ್ಲಿ ಬೇರೆ ಗರ್ಲ್ಸ್ ಎಲ್ಲ ಬಂದಿದ್ರು. ಏನು ಕೇಳಿದೆ. ಅವರೇ ಹೇಳಿದ್ರು, ಆ ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಟರು. ಈಶಾ ಎಂಥ ಒಳ್ಳೆ ಮಗ, ಕ್ಯಾರೆಕ್ಟರ್. ಹೌದು, ತುಂಬ ಒಳ್ಳೆ ಇದು. ಯಾಕಂದ್ರೆ ಶಿಡ್ಸುಗಳು ಅವೆಲ್ಲ ಕಾಲೇ ಮುಡ್ಸ್ಕೊಳ್ಳಲ್ಲ, ಎಷ್ಟು ಚೆನ್ನಾಗೆಲ್ಲ ಮಾಡಿಸ್ಕೊತಾನೆ ಅಂತ ಅಂದ್ಬಿಟ್ಟು. ಸರ್ ಅದೇ ಈ ಒಳ್ಳೆ ಮಗನಿಗೆ ಒಂದು ಹುಡುಗಿ ಬೇಕಾಗಿತ್ತು ಅಂದೆ. ಖಂಡಿತ ಸರ್, ನಿಮ್ಮ ನಂಬರ್ ಇದೆಯಲ್ಲ, ನಾನು ಕಾಲ್ ಮಾಡ್ತೀನಿ ವಿಚಾರಿಸ್ಬಿಟ್ಟು ಅಂದರು. ಓಕೆ. ಆನವ್ದು ಫಸ್ಟ್ ಟೈಮು ಪ್ಯಾಂಪರ್ಸ್ ಆ್ಯಡು. ಸೊ ಆನವನ್ನ ಪ್ರಾಪರಾಗಿ ವೀಡಿಯೋದಲ್ಲಿ ತೋರಿಸಿದ್ದೀವಿ. ಅದು ಇವತ್ತು ಅಪ್ಲೋಡ್ ಆಗಿದೆ, ಈಗಲೇ ಹೋಗಿ ನೋಡಿ. ಆ್ಯಂಡ್ ಹ್ಯಾವಿಂಗ್ ಆಲ್ಮಂಡ್ ಕ್ರಿಸ್ಪಿ. ಇದು ಏನು, ನಾನು ಆಗಿಂದ ಅಲ್ಲಿ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾಯಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ 3 ಜನ ಸೇರ್ಕೊಂಡು ಏನು ಮಾಡ್ತಾಯಿದ್ದೀರಾ ಗರ್ಲ್ಸ್? ಮೀಟಿಂಗ್ ಮಾಡ್ತಾಯಿದ್ದೀರಾ ಇಲ್ಲಿ? ಅಯ್ಯೋ ಪಾಪ, ಏನು ಮೀಟಿಂಗು ಅಂಥದ್ದು? ನನ್ನ ಬಿಟ್ಟು
ನನ್ನ ಬಗ್ಗೆ ಅಯ್ಯಯ್ಯೋ ನನ್ನ ಬಗ್ಗೆ ನನ್ನ ಬಿಟ್ಟು ಮಾತಾಡ್ತಾ ಇದ್ದೀರಾ? ಅಯ್ಯೋ ಡಾರ್ಲಿಂಗ್ಸ್, ನನ್ನ ಬಿಟ್ಟು ಅವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅವರೆಲ್ಲ ನನ್ನ ಬಿಟ್ಟು ಗಾಸಿಪ್ ಮಾಡ್ತಾ ಇದ್ದಾರೆ. ಮತ್ತು ನಾನು ಹೋಗಿ ಅವ್ರ ಜೊತೆ ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.